ನಮ್ಮ ರಾಜ್ಯದಲ್ಲಿ ತುಂಬಾ ಶಕ್ತಿ ದೇವತೆಗಳ ದೇವಸ್ಥಾನಗಳಿವೆ. ಕೆಲವೊಂದು ದೇವಸ್ಥಾನಗಳು ತುಂಬಾ ಪ್ರಾಮುಖ್ಯತೆ ಹಾಗೂ ಮಹತ್ವವನ್ನ ಹೊಂದಿರುತ್ತವೆ. ಅಂಥ ದೇವಸ್ಥಾನಗಳಲ್ಲಿ ಪ್ರಮುಖವಾದದ್ದು ಹೊಸಕೋಟೆಯ ಕಂಬಳಿಪುರದಲ್ಲಿರುವ ಕಾಟೇರಮ್ಮ ದೇವಿಯ ಶಕ್ತಿಪೀಠ. ಭಕ್ತರು ತಾಯಿಯನ್ನ ಅಪಾರವಾಗಿ ನಂಬಿ ಬರುವಂತ ದೇವಸ್ಥಾನ. ನಮ್ಮ ಸಮಸ್ಯೆಗಳಿಗೆ ತಾಯಿಯಲ್ಲಿಯೇ ಪರಿಹಾರ ಇದೆ ಅಂತ ನಂಬಿ ಬರ್ತಾರೆ. ಬಲಕೊಡಿ ಬರ್ತಾ ಬಲಕೊಡು ಇಲ್ಲ ಏನೋ ದೋಷ ಗಿಷ ಇದೆಯಾ ಎಡ್ಕೊಡ ನನ್ನ ಹೆಸರು ಮೋಹನ್ ರಾಣಿ ಅಂತ. ನಾನು ತಿರುಪತಿಯಿಂದ ಬರ್ತಾ ಇದ್ದೀನಿ. ಇಲ್ಲಿ ಜೋಡಿ ಆಲದ ಮರ ಇದೆ, ಒಂದು ಮುನೇಶ್ವರ, ಒಂದು ಕಾಟೇರಮ್ಮ ಟೆಂಪಲ್. ಅವ್ರಿಗೆ ಅರಿಕೆ ಕಟ್ಕೊಂಡು ಇದು ಪೂರ್ಣ ಫಲ ಅಂತಾರೆ, ತೆಂಗಿನಕಾಯಿ ಅನ್ನೋದನ್ನ. ನಾವು 9 ವಾರ ಅನ್ಕೊಂಡು ಮನಸ್ಸಿನಲ್ಲಿ ನಮ್ಮ ಕೋರಿಕೆ ಏನಾದ್ರು ಇದ್ರೆ, ನಾನು 8 ವಾರ ಆಯ್ತು ಇವಾಗ. ನನಗೆ ಮಾಟ ಮಂತ್ರ ಮಾಡಿಸಿದ್ರು, ಅದು 3ನೇ ವಾರದಲ್ಲೇ ತಿಳಿಯಿತು ನನಗೆ. ಇಲ್ಲಿ ಬಂದ್ಮೇಲೆ ತಿಳಿಯಿತು ನನಗೆ. 3ನೇ ಕಾಯಿ ಕಟ್ಟಿದ್ಮೇಲೆ ನಾನು ಗುರುಗಳನ್ನ ಹೋಗಿ ನೋಡಿದೆ. ಅವರು ಈಗ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂದ್ರು. ಈಗ ಅಮ್ಮನ ಹತ್ರನು ನಾನು ಕೇಳ್ಕೊಂಡೆ, 1000 ರೂಪಾಯಿ ಕಟ್ಟರೆ ಅವ್ರು ಚೀಟಿ ಕೊಡ್ತಾರೆ. ಅದನ್ನಲ್ಲಿ ಅಮ್ಮನ ಅಪ್ಪನೇ ಕೇಳಿದ್ರು, ಅವರು ಅದೇ ಉತ್ತರ ಕೊಟ್ರು, ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ. ಅಮ್ಮನೂ ಅದೇ ತರ ಹೇಳಿದ್ರು. ನನಗೆ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಮೈಗೆ ಹುಷಾರಿಲ್ದಿರಂಗಿತ್ತು, ಹಣಕಾಸಿನ ತೊಂದ್ರೆ, ತುಂಬಾ ಪಾಪರ ಆಗ್ಬಿಟ್ಟಿದೀನಿ. ನಾನು ಚೆನ್ನಾಗಿದ್ದವಳು ತುಂಬಾ ಕೆಳಗ್ ಬಿದ್ಬಿಟ್ಟಿದೀನಿ. ಅಮ್ಮನ ನಂಬ್ಕೊಂಡು ನಾನು ಬಂದಿದ್ದೀನಿ. ಇಲ್ಲಿಗೆ ಬಂದ್ಮೇಲೆ ನನ್ಗೆ ಆರೋಗ್ಯ ಚೆನ್ನಾಗಾಯ್ತು. BP ಶುಗರ್ ಎಲ್ಲ ಇದೆ, ಕೈಕಾಲುಗಳೆಲ್ಲ ಕಿತ್ತಾಗ್ತಾ ಇತ್ತು, ಅದೆಲ್ಲ ಚೆನ್ನಾಗಾಯ್ತು. ನಮ್ದು ತಿರುಪತಿ. ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ತುಂಬಾ ಚೆನ್ನಾಗಿದೆ. ಅಮ್ಮನ ಆಶೀರ್ವಾದ, ಅಮ್ಮನೇಶ್ವರ ಸ್ವಾಮಿ ಆಶೀರ್ವಾದ ತುಂಬಾ ಚೆನ್ನಾಗಿದೆ. ಪವರ್ಫುಲ್ ದೇವಸ್ಥಾನ. ದಯವಿಟ್ಟು ಎಲ್ರು ಬಂದ್ರಿ, ಎಲ್ಲರಿಗೂ ಚೆನ್ನಾಗಾಗ್ಬೇಕು. ನನ್ನ ಮನಸ್ಸಲ್ಲಿ ಇರೋದು ನಾನು ಹೇಳ್ತಾ ಇದ್ದೀನಿ. ನಾವು ಬೆಂಗಳೂರಿಂದ NGF ಇಂದ ಬಂದಿದ್ದೀವಿ, ಕೃಷ್ಣಯ್ಯನಪಳ್ಳಿ ಅಂತ. ಇಲ್ಲಿ ನಾವು 3 ಸತಿ ಬಂದಿದ್ದೀವಿ ಇಲ್ಲಿಗೆ. ಮಗನ್ಗೋಸ್ಕರ ಇಲ್ಲಿ ಒಂದ್ ಕೈ ಮುಕ್ಕೊಂಡು ಹೋಗಿದ್ದೀವಿ. ನಾವು ಅರ್ಕೆ ಏನ್ ಕಟ್ಕೊಂಡಿಲ್ಲ, ಕೈ ಮುಕ್ಕೊಂಡು ಹೋಗಿದ್ದೀವಿ. ಒಳ್ಳೇದಾದ್ರೆ ಕರ್ಕೊಂಬಂದು ಹೆಣ್ಣು ಹುಡುಗಿ ಕರ್ಕೊಂಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಮಡ್ಲಕ್ಕಿ ಕೊಟ್ಟು ಅಂತ ಅರ್ಕೆ ಕೈ ಮುಕ್ಕೊಂಡಿದ್ವಿ. ಒಳ್ಳೇದು ಇಲ್ಲ ಅಂತ ಹೇಳ್ಬೇಕಾದ್ರೆ ದೇವ್ರ ಒಳ್ಳೇದು ಮಾಡ್ಬೇಕಾ ತಾಯಿ ನಮ್ಮವ್ವ. 4 ವಾರದಿಂದ ನಾವೇನ್ ನೆನ್ಸ್ಕೊಂಡಿದ್ದೋ ಅದು ಒಳ್ಳೇದಾಯ್ತು. ಮತ್ತೆ ಇವಾಗ್ಲೂ ಅಷ್ಟೇನೆ ಒಳ್ಳೇದಾಯ್ತು ಅಂತಾನೆ ಬಂದಿದೀವಿ. ನಮ್ಗೇನು ಒಳ್ಳೇದನ್ಸಿದೆ ಅಮ್ಮ, ಹಂಗಾಗಿ ಮನಸ್ಸು ಸಮಾಧಾನ ಆಗಿದೆ ಬಂದಿದ್ದೀವಿ. ಏನಂದ್ರೆ ಒಂದ್ ಮನೆ ಕಟ್ಬೇಕಂತ ನಿಂತೋಗಿತ್ತು, ಅದು ಒಳ್ಳೇದಾಯ್ತು. ಮನ್ಸು ಬಂದಾಗ ಬರ್ತಾ ಇರ್ತಾರೆ. ನಾವ್ ಹೋಗ್ಬೇಕಂದಾಗ ನಾವ್ ಬರ್ತಾ ಇರ್ತೀವಿ. ಇಷ್ಟು ವಾರ ಅಂತೇಳಿ ಬರ್ತೀವಿ. ಹೋಗ್ಬೇಕಂತ ಮನ್ಸು ಬಂದಾಗ ಬರ್ತಾ ಇರ್ತೀವಿ. ಒಳ್ಳೇದಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ನಾವೊಂದು ತಮಿಳ್ನಾಡು ಹೊಸೂರು, ನಮ್ದು ಕೃಷ್ಣಗಿರಿ ಡಿಸ್ಟಿಕ್. ನಾವು ಒಂದು 5 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಗೂ ಸ್ವಲ್ಪ ಕೆಲಸಗಳು ನಡೀತಾ ಇದ್ದಿಲ್ಲ. ಇಲ್ಲಿ ಯಾರೋ ಸ್ವಲ್ಪ ಜನ ಹೇಳಿದ್ರು, ಈ ತರ ಬಂದು ಇಲ್ಲಿ ಹೋದ್ರೆ ಚೆನ್ನಾಗಾಗತ್ತೆ ಅಂದ್ರ. ನಾವು ಒಂದು 4 ವರ್ಷದಿಂದ ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ಒಳ್ಳೆ ಕೆಲ್ಸಗಳಾಗಿದೆ. ಅಮ್ಮವ್ರನ್ನ ನಂಬ್ಕೊಂಡು ಎಲ್ಲರೂ ಬರ್ಬೋದು. ನಿಮ್ ಕೆಲ್ಸಗಳು ಏನಾದ್ರು ಇದ್ರೆ ನೀವು ಇಲ್ಲಿ ಬಂದು ಹೋದ್ಮೇಲೆ ಕಂಪಲ್ಸರಿ ಸಕ್ಸಸ್ ಆಗುತ್ತೆ ಅನ್ನೋ. ನಮ್ ಬಿಸ್ನೆಸ್ ಲೆವೆದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ನೆಕ್ಸ್ಟ್ ಒಂದು ನಮ್ಮ ವ್ಯವಸಾಯ ಎಲ್ಲ ಮಾಡ್ತೀವಿ. ಅದ್ರಲ್ಲಿ ಪರವಾಗಿಲ್ಲ, ಎಲ್ಲ ಒಳ್ಳೇದಾಗಿದೆ. ಪ್ರತಿ ಅಮಾವಾಸ್ಯೆಗೆ ಬರ್ಬೇಕಾ ಇಲ್ಲ ಹುಣ್ಣಿಮೆ ಬರ್ಬೇಕಾ? ಇಲ್ಲ, ರೆಗ್ಯುಲರ್